ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2013ರಲ್ಲಿ SCP-TSP ಈ ಯೋಜನೆಯನ್ನು ಜಾರಿಗೆ ತಂದರು. ಏನು ಅಂತ ಹೇಳಿದ್ರೆ ವಾರ್ಷಿಕ ಬಜೆಟಿನ ಹಣದಲ್ಲಿ 24.10 ಹಣವನ್ನು ಮೀಸಲಿಡಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಈಗೇನಾಗಿದೆ ಅಂತ ಹೇಳಿದ್ರೆ ಆ ಹಣವನ್ನು ಮೀಸಲಾಗಿಟ್ಟು ಆ ಹಣದಲ್ಲಿ SCP-TSP ಕಾಯ್ದೆಯ 7 ಸಬ್ ಕ್ಲಾಸ್ D ಅನ್ನು ಇಟ್ಟಿದ್ರು. ಕಳೆದ ವರ್ಷ ದಲಿತ ಸಂಘರ್ಷ ಸಮಿತಿ ಮತ್ತಿತರೆ ಸಂಘಟನೆಗಳ ಎಲ್ಲ ಮುಖಂಡರು ಹೋರಾಟಗಳನ್ನು ಮಾಡೋದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರು SCP-TSP ಆಕ್ಟ್ 7 ಸಬ್ ಕ್ಲಾಸ್ D ಅನ್ನು ರದ್ದುಪಡಿಸಿದರು. ಅದೇ ರೀತಿ ಮುಂದುವರೆದು ಏನಾಯಿತು ಅಂತ ಹೇಳಿದ್ರೆ ಅಧಿಕಾರಿಗಳೆಲ್ಲ ಸೇರಿಕೊಂಡು ಮತ್ತೆ SCP-TSP ಆಕ್ಟ್ 7D ರದ್ದಾದ್ರೆ ಏನಂತೆ 7C ಅನ್ನು ನಾವು ಜಾರಿಗೆ ತರ್ತೀವಿ. ಅದರ ಮೂಲಕ ನಾವು SCP-TSP ಹಣವನ್ನು ಬೇರೆ ಅನ್ಯ ಯೋಜನೆಗಳಿಗೆ ನಾವು ಬಳಸಬಹುದು ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಕೊಂಡು ಅವರು 7C ಅನ್ನು ಜಾರಿಗೊಳಿಸಿದರು. ಇವತ್ತು ನಾವು ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ SCP-TSP ಯೋಜನೆಯ ಈ ಆ್ಯಕ್ಟ್ನ ಕಾಯ್ದೆಯ 7 ಸಬ್ ಕ್ಲಾಸ್ C ಏನಿದೆ ಅದನ್ನು ತಕ್ಷಣವೇ ರದ್ದುಪಡಿಸಬೇಕು. ಮತ್ತು ಈ SCP-TSP ಯೋಜನೆಯ ಹಣವನ್ನು ಕಳೆದ ಬಾರಿ 42,000 ಕೋಟಿ ಹಣವನ್ನು ಮೀಸಲಾಗಿಟ್ಟಿದ್ರು. ಅದರಲ್ಲಿ 25,000 ಕೋಟಿ ಹಣವನ್ನು ಅನ್ಯ ಯೋಜನೆಗಳಿಗೆ ಅಂದರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದರು. ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸಿದ್ವಿ. ಆಗ ಸನ್ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪನವರು ಏನು ಹೇಳಿದರು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಈ SC/ST ಫಲಾನುಭವಿಗಳಿದ್ದಾರೆ, ಅದಕ್ಕೆ ಈ ಹಣವನ್ನು ನಾವು ಬಳಸ್ತೀವಿ ಅಂತ ಹೇಳಿದ್ರು. ಇವತ್ತು ಅವ್ರಿಗೇನಾದರೂ ಒಂದು ಪಾರದರ್ಶಕತೆ ಅವರು ಇಡೀ ನಾಡಿನ ಜನರಿಗೆ ಹೇಳಬೇಕು ಅನ್ನೋದಾದರೆ ಅವರು 25,000 ಕೋಟಿ ಹಣವನ್ನು ಪ್ರಾಮಾಣಿಕವಾಗಿ ಸದ್ಬಳಕೆ ಮಾಡಿದರೆ ಅವರು ಶ್ವೇತಪತ್ರವನ್ನು ಹೊರಡಿಸಬೇಕಾಗುತ್ತೆ. ಅವರು ಇಲ್ಲದೆ ಹೋದರೆ ಅವರು ಹಣವನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದು ಜಗಜ್ಜಾಹೀರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಈ ಬಾರಿಯೂ ಕೂಡ ಕಳೆದ ಬಾರಿ 42,000 ಕೋಟಿಯನ್ನು ಮೀಸಲಾಗಿಟ್ಟಿದ್ರು SCP-TSP ಯೋಜನೆ ಅಡಿನಲ್ಲಿ. ಈ ಸಾರಿ 2,000 ಕೋಟಿಯನ್ನು ಜಾಸ್ತಿ ಮಾಡಿ 44,000 ಕೋಟಿ ಹಣವನ್ನು ಇವತ್ತು SCP-TSP ಯೋಜನೆ ಅಡಿಯಲ್ಲಿ ಅವರು ಮೀಸಲಾಗಿಟ್ಟಿದ್ದಾರೆ. ಆದರೆ ಘೋಷಣೆಯಾಗಿ ಕೆಲವೇ ಗಂಟೆಗಳಲ್ಲಿ 15,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಇವರು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ತಳ ಸಮುದಾಯಗಳ ಬಗ್ಗೆ ಒಂದು ಗೌರವ, ಬದ್ಧತೆ, ಕಾಳಜಿ ಇದೆಯಾ ಅಂತಕ್ಕಂಥದ್ದು ನಾವು ಅವರಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಇವತ್ತು ಅವರು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ದಯಮಾಡಿ 15,000 ಕೋಟಿ ಏನು ಈಗ ತಗೊಂಡಿದ್ದಾರೆ, ಡೈವರ್ಟ್ ಮಾಡಿದ್ದಾರೆ, ಅದನ್ನು ಇಮ್ಮಿಡಿಯೇಟ್ ವಾಪಸ್ಸು ಅವರು SCP-TSP ಯೋಜನೆಗೆ ವಾಪಸ್ ಕೊಡಬೇಕು. ಆ 44,000 ಕೋಟಿ ಹಣವನ್ನು ಈ ದಲಿತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದನ್ನು ಸದ್ವಿನಿಯೋಗ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 70ರ ದಶಕದಲ್ಲಿ ಕಟ್ಟಿ ಇಡೀ ನಾಡಿನಲ್ಲಿ ಒಂದು ಸಂಚಲನವನ್ನು ಮೂಡಿಸಿ ಆಳುವ ಸರ್ಕಾರಗಳ ಎದೆಗಳನ್ನೇ ನಡೆಸಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ನಾಡಿನ ಕೇರಿಗಳಿಗೆ ದಲಿತ ಸಂಘರ್ಷ ಸಮಿತಿಯನ್ನು ತಗೊಂಡೋಗಿ ದಲಿತರಲ್ಲಿ ಒಂದು ಹೋರಾಟದ ಕಿಚ್ಚನ್ನು, ಒಂದು ಸ್ವಾಭಿಮಾನದ ಪ್ರಜ್ಞೆಯನ್ನು, ಸಮಾನತೆಯ ಒಂದು ಅಣತೆಯನ್ನು ಹಚ್ಚಿದಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಆ ಮೂಲಕ ದಲಿತರಲ್ಲಿ ಇವತ್ತು ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಂಥವ್ರು ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಘೋಷಣೆ ಮಾಡಬೇಕು.